ಯಾರ್ದು ಒಂದು ಬೇಡಿದ ಸತ್ಯ ಹರಿಚಂದ್ರನ ಗತಿ ಏನಾಗಿತ್ತು ಹರಂತೆ ನಾನು ನಿನ್ನನ್ನು ವಹಿಸಿ ಬಂದಿಲ್ಲ ಮೇಲಕ ನೀನು ವಹಿಸಿ ಬಂದರೆ ನಾನು ನಿನ್ನನ್ನು ಬಯಸಿ ಬಂದಿಲ್ಲ ಶ್ರೀಯರೇ ಹಾಗೆ ಸ್ತ್ರೀಯರೇ ದೂರ ನಿಂತು ಮಾತನಾಡು ಬೆಂಕಿಯ ಕೆಂಡ ಮುಟ್ಟಿದರೆ ಹಂಗ ಸುಡುವುದಾಗಿತ್ತು ನೋಡಿದ ಮಾತ್ರಕ್ಕೆ ನಿನಗೆ ತೃಪದಾಗಿ ಮರಳಾಗಲಾರೇನು ಮೂರ್ಖರೇ ಇಲ್ಲಿಂದ ಹೊರಟು ಹೋಗಿ ಈಗಲ ಹಾಗೆ ಸ್ತ್ರೀಯರೇ ನಿನ್ನನ್ನು ನೋಡುವುದಿಲ್ಲ ಸ್ತ್ರೀಯರೇ ಹಾಗೆ ಸ್ತ್ರೀಯರೇ ನಾನು ನಿನ್ನ ನೋಡುವುದಕ್ಕೆ ಬಂದಿಲ್ಲ ಹಾಗೆ ಎಣ್ಣೆ ಅಂತರ ಇಲ್ಲದಿರುವ ಕಡೆ ಲಕ್ಷ್ಯವನ್ನಿರಿಸಿ ಕೈ ತೋರಿಸಿ ಗುರಿ ತಪ್ಪದಂತೆ ನನ್ನನ್ನು ನೋಡೆಂದು ದೈವ ಸಾಕ್ಷಿಗೆ ಉಪದೇಶ ಮಾಡಿ ಅಹೇ ಸ್ತ್ರೀಯರೇ ಸ್ವಚ್ಛವಾದ ಬೆಳದಿಂಗಳ ಕ್ರಾಂತಿಯನ್ನು ಮುಚ್ಚಿಸಿ ಆನಂದದ ಸುಖ ಉಂಟು ಮಾಡಿಸಿ ಚಿತ್ಬಂದಿಗಳ ಕೌಚಂ ತಡಿಸಿ ಜಾಗೃತಿ ಎಂಬ ವ್ಯವಸ್ಥೆ ಮೆರೆಸಿದರೆ ನನ್ನ ತಂತ್ರಕ್ಕೆ ಬಲಿಯಾಗನೆಂದು ತಿಳಿದುಕೊಂಡು ಯಾವ ಮಕ್ಕಳೇ ನಿನ್ನ ಕುತಾಂತ್ರವು ಎನ್ನ ಮುಂದೆ ನಡೆಯಲಾರದು ಮಂಕುಮತಿ ನಾರ್ಯ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡಿ ನೀನು ಬಂದು ನಾರ್ಯ ಮಾರ್ಗವ ನಿನ್ನ ನಾನು ನೋಡುವುದಿಲ್ಲ ಸ್ತ್ರೀಗಳೇ ನಿನ್ನ ಸುಖ ಎನಿಗೆ ಬೇಕಾಗಿಲ್ಲ ಮೇಲಕ ಹೆಣ್ಣಿನ ಸುಖ ಬೇಡ ಎಂದು ಹೇಳಬಾರದಲ್ಲ ಏತಕ್ಕೆ ಹೇಳಬಾರದು ಸ್ತ್ರೀಗಳೇ ನೋಡು ಯೋಚನೆ ಮಾಡೆಂದು ಹೇಳಿ ನೀನು ಹೇ ಸ್ತ್ರೀಗಳೇ ಹೆಣ್ಣಂದರೆ ನಿನಗೇನು ಗೊತ್ತು ಶ್ರೀಧರ್ಮ ಸತಿ ಅಂದರೆ ನೀನೇನು ಬಲ್ಲೆ ನೀನು ಬಲ್ಲೆಯವ ಹಿಂದಕ್ಕೆ ಮಹರ್ಷಿಯಾದ ಹನುಷ್ಯ ಸತಿಯಾದ ಸಾವಿತ್ರಿ ರಾಮನ ಸತಿಯಾದ ಸೀತಾದೇವಿ ರಾವಣನ ಸತಿಯಾದ ಮಂಡೋದರಿ ಅಂತವರ ಕುಲದಲ್ಲಿ ಹೆಣ್ಣಾಗಿ ಹುಟ್ಟಿದ ನೀನು ಈ ರೀತಿ ಮಾತನಾಡುವುದು ಸರವಲ್ಲ ಮೇನಕ ನಿನ್ನ ಮಾತಿನಲ್ಲಿಲ್ಲ ಯಾವುದು ಸಾರ್ಥಕ ಮಾರ್ಗವ ಏ ಮೇನಕ ನಿನ್ನನ್ನು ನಾನು ನೋಡುವುದಿಲ್ಲ ಸ್ತ್ರೀಗಳೇ ನೀನು ಕೊಂಡು ಬಿಟ್ಟರು ಕೊಂಡು ಏರಿಸಿದರು ನಾನು ನಿನ್ನನ್ನು ನೋಡುವುದಿಲ್ಲ ಮೇನಕ ನೀನು ಎಷ್ಟು ಕೇಳಿಕೊಂಡರೆ ನಾನು ನಿನ್ನನ್ನು ನೋಡಕೊಡುವುದಿಲ್ಲ ಸ್ತ್ರೀಗಳೇ ದೂರ ನಿಂತು ಮಾತನಾಡು ಮೇನಕ ಏ ಮೇನಕ ಹತ್ತಿರ ನಾನು ಬರುವುದಿಲ್ಲ ಶ್ರೀಗಳೇ ನನ್ನ ಮಾತೆಯ ವಿಚಿತ್ರವಾಗಿರುವುದು ಶ್ರೀಗಳೇ ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಂಬ ತೊಟ್ಟಲಲ್ಲಿ ಸದ್ಭಾವವೆಂಬ ಹಾಸಿಗೆ ಮೇಲೆ ಮಲಗಿಸಿ ನಾದವೆಂಬ ಜೋಗುಳವನ್ನು ಆಡುವೆನು ರತ್ನ ಬುದ್ಧಿ ಸಂಪನ್ನ ಆಯ್ಕೆ ಜಂಬಾರಿಯ ಸಖಿ ಅಹೋ ಸುಂದರ ನೀನೆಂಥ ನೀಚ ಬುದ್ಧಿಯ ಹಗರದ ನಾಯಕ ನಿನ್ನ ಮನದ ಕಾಮದಾಸಿಯನ್ನು ತದಿಸಿ
ನಿನ್ನ ಮೇಲಿರುವ ನಿನ್ನ ಅಜ್ಞಾನದ ಆಸೆಯನ್ನು ನಡೆಸಿ ನಿನ್ನ ಮಾರನಾಟಕ್ಕೆ ಬಾ ಎಂಬ ಸದ್ದನ್ನು ನಡೆಸಿ ಇಂಥ ಯಾವ ಸುದ್ದಿಯನ್ನು ಉಚ್ಚರಿಸದೆ ನಿನ್ನ ನಾಲಿಗೆ ಬುದ್ಧಿಯನ್ನು ಅಹೇ ಸ್ತ್ರೀಯರೇ, ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನು ನಿನ್ನ ನೀಚ ಪ್ರೀತಿಗೆ ವಶವಾಗಲಾರನು. ಈ ನಿನ್ನ ಕೆಟ್ಟ ಬುದ್ಧಿಯನ್ನು ತೊರೆದು ಇಲ್ಲಿಂದ ಮರಿಯಾಗಿ ಹೊರಟು ಹೋಗು. ಕಾಮ ಮದವೇರಿದ ಹೇಳಿ ಮಾಡಿದ್ರೆ ಕಾಮ ನಾಟಕದ ಒಣಗಳೇ ಏನಕ್ಕ ಹಾಲಿದ್ದಾಗ ಅರ್ಥ ಮಾಡಬೇಕು, ನೋವಿದ್ದಾಗ ಅಹೇ ಸ್ತ್ರೀಯರೇ, ನನ್ನನ್ನು ಕೇಳ್ತಿ ಹೇಗಾಗಿ ತಂದರೆ ಬೋರಗಲ್ಲಿನ ಮೇಲೆ ಸೋನ ಮಳೆಯ ಸುರಿದಂತೆ, ಬಂಡಿಯ ಮೇಲೆ ಭತ್ತವನ್ನು ಬಿತ್ತಿದಂತೆ, ಗಾನನಕ್ಕೆ ಬೆಳದಿಂಗಳ ಜೋರಿಯಂತೆ ಆಗುವುದು ಸ್ತ್ರೀಯರೇ. ನನ್ನನ್ನು ಕೇಳಿದ್ದು ಹೀಗಾಗಿತ್ತು ನೋಡು ಸ್ತ್ರೀಯರೇ. ನಾನು ನೀನು ಕೂಡಿದಾಗ ಗೊತ್ತಾಗುವುದು ಅದು ಹೇಗೆ ಆಗುವುದೆಂದು. ನಾನು ಈಗ ಪುರಾಣವನ್ನು ಕೇಳಲು ಬಂದಿಲ್ಲ, ನಿಮ್ಮ ಕಾಮ ಪುರಾಣ ನಾನು ಕೇಳೋದಕ್ಕೆ ಬಂದಿಲ್ಲ. ನನ್ನೊಳಗೆ ಕೂಡೆಂದು ಹೇಳಲು ಬಂದಿರುವೆ. ನಾನು ನಿನ್ನಗಳು ಕೂಡುವುದಕ್ಕೆ ಬಂದಿಲ್ಲ ಸ್ತ್ರೀಯರೇ. ಸಮಾಜ ಏನಕ ನನ್ನೊಡನೆ ಪ್ರೀತಿ ಮಾಡು. ನಿನ್ನೊಡನೆ ನಾನು ಪ್ರೀತಿ ಮಾಡುವುದಕ್ಕೆ ಬಂದಿಲ್ಲ ಸ್ತ್ರೀಯರ. ಹಲೋ ಅಣ್ಣ, ಹಲೋ ಅಣ್ಣ, ಹಲೋ ಅಣ್ಣ, ಕೂಡಿದಂಗ ಕೂಡಿ ಭಗವಾನ ವಿಪರ್ಕೋಡಿ ಜೋಡಿ ಭಾರತಿ ಬಾರ ಬಾರ ಎನ್ನ ಬಾಳಿನಾರದ ಎನ್ನ ಮುದ್ದಿನಾದ ಎನ್ನ ಬಾಳಿನಾರದ ಎನ್ನ ಮುದ್ದಿನಾದ ಗೊತ್ತಾಯ್ತಲ್ಲ ಮತ್ತದ ಬೈದ್ ನಾನು ಸುಂದರ ಮಾಡತಡಿ ಪರಶಿವನು ಪಾರ್ವತಿಯನ್ನು ಪಡೆಯಲು ಅನಂತ ಕಾಲ ಹೇಮಕೂಟದಲ್ಲಿ ತಪಸ್ಸು ಮಾಡಲಿಲ್ಲವೇ? ಅದರಂತೆ ನೀನು ನನ್ನ ಯಾರು ಹೇಳ್ಕೊಟ್ಟಿಲ್ಲ ಪ್ರಿಯ ಎಲ್ಲ ಕಂಠಪಟ್ಟು ನೋಡು ನನ್ನ ಪ್ರೀತಿಯ 55 ಅದು ಹೇ ಸುರಪತಿಯ ಸುಂದರಿ, ನೀನೆಂಥ ಯಾರು? ನಿನ್ನ ಸೋಳಮ್ಮ ಇಂದ್ರನು ಹೇಗೆ ಪ್ರೀತಿಸಿದನೇನೋ ಅವನಿಗೆ ಸ್ವಲ್ಪ ಅವನ ಹಾಗೆ ನಾನೇನು ಕಾಮ ಅಂದ ನಿನ್ನ ಕಾಮದ ಪ್ರೇಮದ ಸುದ್ದಿಯನ್ನು ಮುಂದೆ ಹೇಳಬೇಡ. ಸುರನಾಡಿಯ ರಾಜರೇ, ನೀವೇ ಕೇಳು ಮಟ್ಟ ಕೇಳಿದರೆ ಇನ್ನು ವಿದ್ಯೆ ಬಿಟ್ಟು ತಿಳಿಯದ ಈ ಭೂಲೋಕದ ಸಾಮಾನ್ಯರ ನಾರಿಯರ ಗತಿಯನ್ನು ಕಾಮ ಅಂದರೆ ದೂರದರಿಯ ನಿಜಗಳೇ. ನೋಡು ನೋಡು ಹೊತ್ತು ಬಾಳ ಆಯ್ತು. ಹೊತ್ತು ಬಹಳ ಆದರೂ ಹೊತ್ತಿದ್ದರು ನಾನು ನಿನ್ನನ್ನು ನೋಡುವುದಿಲ್ಲ ಸ್ತ್ರೀಯರೇ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ. ಸುತ್ತಮುತ್ತ ಈ ಜನರು ಕುಳಿತುಕೊಂಡಿರುವಾಗ ಬಂದುಬಿಟ್ಟೆ ನೋಡು. ತಪಸ್ಸು ಮಾಡುವಾಗ ಎಲ್ಲಿ ಕುಳಿತುಕೊಂಡಿರು? ನಾನು ತಪಸ್ಸು ಮಾಡಲು ಬಂದರೆ ಇಲ್ಲಿ ಕೂತಿರುವ ಈ ಜನರು ನೋಡುವ ಸ್ತ್ರೀಯರೇ, ನೋಡುತ್ತಿರುವ ಸ್ತ್ರೀಯರೇ, ಕಣ್ಣು ಬಿಟ್ಟು ನೋಡು. ಹೌದೇ? ಹೌದು ಸ್ತ್ರೀಯರೇ. ಸುತ್ತಮುತ್ತ ಯಾರು ಇಲ್ಲ, ನಿನ್ನ ನಾನು ಇಲ್ಲೇ ಎಲ್ಲ ಬಾರ ಬರೆಯಗೆ ಕೆಂಪು
ಅಹೋ ಭಾರ್ಗವ, ಹೇ ಸ್ತ್ರೀಯಳೇ, ಅಂತ ವಿಶ್ವಾಮಿತ್ರನೇ ತನ್ನ ತಪಸ್ಸನ್ನು ಬಿಟ್ಟು ನನ್ನೊಂದಿಗೆ ಸುಖವನ್ನು ಪಟ್ಟನು. ಆತನಿಗಿಂತ ಹೆಚ್ಚಿನವನು ನೀನೇನಲ್ಲ. ಅದಕ್ಕಾಗಿ ಅವನು ತ್ರಾಪಕಸ್ಥನಾಗಿರುವನು ಸ್ತ್ರೀಯಳೇ. ಅದಕ್ಕಾಗಿ ಹೇಳ್ತಿರುವನು, ಎನ್ನ ಪ್ರೀತಿಯನ್ನು ನಿರಾಕರಿಸಬೇಡ ರಾಮ, ನೋಡು ನನ್ನ ಪ್ರೀತಿಯನ್ನ. ಹೇ ಸ್ತ್ರೀಯಳೇ, ಸುಂದರ, ಈ ಭೂಮಿಯಲ್ಲಿ ಹೆಣ್ಣಾಗಿ ಹುಟ್ಟಬೇಕಾದರೆ ಪೂರ್ವ ಜನ್ಮದ ಪುಣ್ಯ ಮಾಡಿ ಹುಟ್ಟಿರಬೇಕು. ಇಂಥ ಕುಲದಲ್ಲಿ ಹೆಣ್ಣಾಗಿ ಹುಟ್ಟಿದ ನೀನು ಕಟ್ಟಿಕೊಂಡ ಗಂಡನ ಕುರುಡನಾಗಿರಲಿ, ಕುಂಟನಾಗಿರಲಿ, ಹರಹುಚ್ಚನಾಗಿರಲಿ, ಅಜ್ಞಾನಿ ಆಗಿರಲಿ, ಅವನ ಕೂಡವೇ ಸಂಸಾರ ಮಾಡಬೇಕಲ್ಲದೆ ನಿನ್ನ ಗಂಡನಾದ ದೇವೇಂದ್ರನೇನು ಕುರುಡನೇ, ಕುಂಟನೇ, ಹರಹುಚ್ಚನೇ, ಅಜ್ಞಾನಿಯೇ? ಈ ಮಾತನ್ನು ನೀನು ತಿಳಿದು ಮಾತನಾಡ್ತಿರುವಿಯಾ ಇಲ್ಲವೇ ತಿಳಿಯದೆ ಮಾತನಾಡ್ತಿರುವಿಯಾ? ನನ್ನ ಮಾತಿಗೆ ಉತ್ತರ ಹೇಳು, ಆಮೇಲೆ ಬಂದು ನನ್ನ ಮುಂದೆ ನಿಂತು ಮಾತನಾಡು. ಏನು ಹೇಳಲಿ? ಏನಂದು ಹೇಳಿದ್ರಿ ಸಿಗರೆ? ನಿನ್ನ ಮೇಲೆ ಪ್ರೀತಿ ಬಂದಿರೋದನ್ನೇ ಹೇಳಿದಿನಲ್ಲ. ನನ್ನ ಮೇಲೆ ಪ್ರೀತಿ ಬಂದರೆ ನಿನ್ನ ಮೇಲೆ ನನಗೆ ನನ್ನ ಪ್ರೀತಿ ಬಂದಿಲ್ಲ ಸಿಗರೆ. ನನಗೆ ಬಂದಿರೋದು ನಿನಗೆ ಬಂದರೆ ನನಗೆ ಬೇಕಾಗಿಲ್ಲ ಸಿಗರೆ. ಸುಂದರ, ಹೇ ಮೇನಕ, ಹರಿಯುವ ನೀರನ್ನು ನಿಲ್ಲಿಸಲು ಸಾಧ್ಯವಿಲ್ಲವಲ್ಲ. ಹರಿಯ ನೀರನ್ನು, ಹರಿದಾಡೋ ಮನಸ್ಸನ್ನು, ಹಾರಾಡೋ ಗಾಳಿಯನ್ನು ಯಾರು ಕಂಡು ಬಂದಿಲ್ಲ ಸಿಗರೆ. ಅದರಂತೆ ನನ್ನಲ್ಲಿರುವ ಪ್ರೀತಿಯು ಉದ್ದ ಹರಿದು ಹೋಗುವುದು ನಿನ್ನ ಬಳಿಗೆ. ನನ್ನ ಬಳಿಗೆ ಬಂದರೆ ನಾನು ನಿನ್ನ ಬಳಿಗೆ ಬರುವುದಿಲ್ಲ ಸ್ತ್ರೀಯರೇ, ದೂರದಿತ್ತು ಮಾತನಾಡು. ಅಹೇ ಜಂಬಾರಿಯ ಮೋಹದ ಎಣ್ಣೆ, ನಿನ್ನ ನಡಕಲ್ಲಿ ಸಮಾಜದಲ್ಲಿ ಮೆಚ್ಚುವುದಿಲ್ಲ ಕೇಳಿದಾರೆ. ಆತಕ್ಕೆ ಮೆಚ್ಚುವುದಿಲ್ಲ. ಅತಿ ಆತಕ್ಕೆ ಅಂದರೆ ನಿನ್ನ ನಿಜ ಜೀವನ ಚರಿತ್ರೆಯನ್ನು ನೆನೆಸಿಕೊಂಡರೆ ಎನ್ನ ಕೋಪವು ಸಹಿಸಲಾಗಲಾರದು. ಅಹೇ ಸ್ತ್ರೀಯರೇ, ಸುಂದರ, ಬ್ರಹ್ಮ ಋಷಿಯಾದ ವಿಶ್ವಾಮಿತ್ರನು ನಿನ್ನ ತಪಸ್ಸನ್ನು ಆಚರಿಸುವಾಗ ನಿನ್ನ ಕಾಮನಾಟಕ್ಕೆ ಬೇರೆ ವಿಷಯ. ವಿಶ್ವಾಮಿತ್ರನೊಡನೆ ಸುಖ ಸಂಸಾರ ಮಾಡಿ ಶಕುಂತಲೆಂಬ ಮಗುವಿಗೆ ತಾಯಿಯಾಗಿ, ಹಾಗೇ ಸ್ತ್ರೀಯರು ಶಕುಂತಲೆಂಬ ಮಗು ಅಮ್ಮ ಅಮ್ಮ ಎಂದು ಹಂಬಲಿಸುವಾಗ ಆ ಮಗುವನ್ನ ಕಾಟಡಿಯಲ್ಲಿ ಬಿಟ್ಟು ಇಲ್ಲ ಬುಡಕ್ಕೆ ನೀನು ತೆರಳಿಬಿಟ್ಟಿಯ. ಹಾಗೇ ನೀನು ನಿನ್ನ ಸವಿ ಸುಖದ ದೇಹಕ್ಕೆ ಸುಖವಾಗಲೆಂದು ಮನಗೊಟ್ಟಿಯಲ್ಲ, ಮಾನ ಮರ್ಯಾದೆಗೆ ಮಾತ್ರ ಮನಗೊಡಲಿಲ್ಲ. ನಿನ್ನ ಮಾವದಾಟವು ಎನ್ನಲ್ಲಿ ನಡೆಯಲಾರದು ಸುರೇಂದ್ರ ನಾರಿ, ಇಡಿ ನೀನು ಬಂದ ದಾರಿ. ಮೇನಕ, ಏತಕ್ಕೆ ಬಂದರೆ ಸ್ತ್ರೀಯರು? ನನ್ನನ್ನು ಪ್ರೀತಿ ಮಾಡಲು ಬಂದರೆ ನಾನು ನಿನ್ನನ್ನು ಪ್ರೀತಿ ಮಾಡುವುದಿಲ್ಲ ಸ್ತ್ರೀಯರೇ. ಸ್ತ್ರೀಯರೇ, ಕೊಂಡು ಬಿಟ್ಟರು ಕೊಂಡು ಹೇರಿಸಿದರು ನಾನು ನಿನ್ನನ್ನು ನೋಡುವುದಿಲ್ಲ ಸ್ತ್ರೀಯರೇ. ನಾನು ಬಿಡುವಿನ ಇಲ್ಲವೆಂದು ನೀನು ನೋಡಿದ ತಕ್ಷಣವೇ ಗೊತ್ತಾಗುವುದಲ್ಲವೇ? ನೋಡಿದ ತಕ್ಷಣವೇ ಗೊತ್ತಾದರೆ ನನಗೆ ಬೇಕಾಗಿಲ್ಲ ನಿನ್ನ ಸರ್ವ ಸುಖವು. ನಾನು ನೋಡಿದ್ದು ನೀನು ನೋಡಿವೆ. ಹೌದು ಸ್ತ್ರೀಯರೇ, ಮತ್ತೆ ನೋಡುವುದಿಲ್ಲವೆಂದು ಹೇಳಿದೆಯಲ್ಲ. ನೀನು ನನ್ನನ್ನು ನೋಡಿದರೆ ನಾನು ನಿನ್ನನ್ನು ನೋಡುವುದಿಲ್ಲ ಸ್ತ್ರೀಯರೇ. ಅದಕ್ಕಾಗಿ ಹೇಳಿ ನನ್ನ ಪ್ರೀತಿ ಮಾಡಲು. ನೀನು ಎಷ್ಟು ಕೇಳಿಕೊಂಡರೆ ನಾನು ನಿನ್ನನ್ನು ಮಾತು ಕೇಳುವುದಿಲ್ಲ ಸ್ತ್ರೀಯರೇ. ಅಂಧಕಾರ ಚಂದಗಾರ ಮಾತಿನಲ್ಲಿ
ಅದಕ್ಕಾಗಿ ಅವನ ಮೈ ತುಂಬ ಸಾವಿರಾರು ಏನಿಗಳನ್ನು ಪಡೆದುಕೊಂಡ ಶ್ರೀಗಳೇ. ಅದರಂತೆ ನೀನು ನನ್ನನ್ನು ಸಂಪೂರ್ಣ ಕೊಡು ಪ್ರಿಯ. ಕೇಳೆಲ್ಲ ವಿಧನುಡಿಯ ಆಕೆ ಕಾಮದ ವೇದ ಮಂತ್ರ ಶ್ರೀಗಳೇ. ಸುಂದರ ತಪೋವಂತನಾದ ಗೌತಮ ಮುನಿಯ ಕಾಮಂತನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಹತ್ತು ನದಿಯ ಸ್ಥಾನಕ್ಕೆ ಹೋಗುವಂತೆ ಮೋಸ ಮಾಡಿ ಹೊರಗಡೆ ಲೈಟ್ ಇಲ್ಲ ಸ್ವರ್ಗದಿಂದ ತೆರೆಗೆ ಬಂದ ಪತಿವ್ರತಿಯಾದ ಹಾಲಾಟೆಯನ್ನು ಜೀವ ಕೆಡಿಸಲು ಉಂಟಾಗಿ ತನ್ನ ಕಾಮಾಂಧತೆಯನ್ನು ಸಾಧ್ಯ ಮಾಡಿಕೊಂಡನು ಮೇನಕ. ಹೇ ಮೇನಕ, ಮತ್ತು ಗೌತಮ ಮಹರ್ಷಿಯಿಂದ ತ್ರಾಪತಸ್ಥನಾಗಿ ಮೈ ತುಂಬ ಸಾವಿರಾರು ಎಣ್ಣೆಗಳನ್ನು ಪಡೆದುಕೊಂಡನ. ಅದು ಯಾತಕ್ಕೆ ಅಂದರೆ ಮದನನ ತಾಪ ಇಂದ್ರನಿಗೆ ನತ್ತಿಗೇರಿ ನೀಟಾದನ ಹರಿಗರಲ್ಲಿ ಬರೆಯುವ ಪುರುಷನಾದ ಕಾರಣ ಅದಕ್ಕೆ ಪ್ರಖ್ಯಾತವಾಗಿದನು. ಅವನೇ ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ತಕ್ಕಿಂತ ಅಪಮಾನವಾಗುತ್ತಿತ್ತು. ನೀನು ಜ್ಞಾನ ಸಂಪನ್ನ ನನಗಿಂತ ದುರ್ಬುದ್ಧಿ ಉಪದೇಶ ಮಾಡಲು ಬಂದಿರಿಯ ನಾಡಿ ಎದುರಿ ಮಾತು ಮತ್ತೆ ನಾಡಿ ಎನ್ನ ಅಕ್ಷರಕ್ಕೆ ಬರಬೇಡ ಸ್ತ್ರೀಗಳೇ, ದೂರ ನಿಂತು ಮಾತನಾಡು. ಸುಖದಲೇ ತಪಸ್ಸು ಮಾಡಿದ ಸ್ತ್ರೀಗಳೇ, ಆ ಹೇ ಸ್ತ್ರೀಗಳೇ, ಉಲ್ಲಾಸ ಉಲ್ಲಾಸ ಉಲ್ಲಾಸವು ಸಂತೋಷ ಸಂತೋಷ ಸಂತೋಷವು. ಸುಂದರ ಫಸ್ಟ್ ಅಲ್ಲಣ್ಣ ಇಲ್ಲಿ ನೋಡ್ರ ಆ ಹೇ ಸ್ತ್ರೀಗಳೇ, ಸ್ತ್ರೀ ಸುಖಕ್ಕಿಂತ ಅಧಿಕ ಬೇರೆವಿಲ್ಲ ಎಂದು ಹಾ, ಶಿವನ ಜಡೆಯಲ್ಲಿರುವ ಚಂದ್ರನು ಆ ಗುರುಪತ್ನಿಯಾದ ಧಾರೆಯನ್ನು ವಹಿಸಲಿಲ್ಲವೇ? ಅದಕ್ಕಾಗಿ ಅವನು ಸ್ವರ್ಗಕ್ಕೆ ಹೋಗಲಿಲ್ಲ, ನರಕಕ್ಕೆ ಹೋಗಲಿಲ್ಲ, ಮಧ್ಯದಲ್ಲಿ ಗ್ರಾಮದಸ್ಥನಾಗಿರುವ ಸ್ತ್ರೀಗಳ ಇಂದ್ರ ಏನಕ್ಕ ಬುಧನೆಂಬ ಮಗನನ್ನು ಪಡೆದು ಆ ಚಂದ್ರ ಕ್ಲೌದಿ ಉದ್ಧಾರ ಮಾಡಿಕೊಂಡ್ರನು. ಅದರಂತೆ ನೀನು ನನ್ನನ್ನು ಕೂಡಿ ನಿನ್ನ ಋಷಿಕುಲವನ್ನು ಉದ್ಧಾರ ಮಾಡಿಕೋ ಪ್ರಿಯ. ನುಡಿಯ ಹೇ ಸ್ತ್ರೀಗಳೇ, ಸುಂದರ ಮಸಾಣದ ಮೇಲೆ ಮಲ್ಲಿಗೆ ತಂದು ಮುತ್ತೈದರ ಮುಡಿಯಲು ಸಾಧ್ಯವೇ? ಕೊಚ್ಚಲೇ ನೀರನ್ನು ಪಾದಕ್ಕೆ
ಎಂಬ ಎಲ್ಲ ಸುಳ್ಳದ ಪರಾಯಣಾದ ಕೇಳಿದ ಕೇಳಿದ ಶ್ರೀಗಳೇ ಎಂತ ಮಂದಿ ಹೆಣ್ಮಕ್ಳು ಆಹೇ ನಾನೇ ಸುರ ಸುಂದರಿ ನಿಮ್ಮಲ್ಲಿ ಕಪಟ ಮಾಪದ ಕೆಟ್ಟ ಬುದ್ಧಿ ಭಕ್ತವಕ್ಷಿದ ಚಂದನ ಇಂದ್ರನಿಗಿಂತ ಕಾಮಾಂಡನ ದುರ್ಪತ್ನಳಂ ತಾರಳಂ ವಶಿದ ಕಾರಣ ತಿಂಗಳಲ್ಲಿ 15 ದಿನ ದೋಷ ತರುವುದು 15 ದಿನ ಕತ್ತಲು ತೆರೆಯುವುದು ಅವನೇನಿದ್ದಾಗಿದ್ದರೆ ಜೋಡಿ ಪ್ರಭಾವನಾದ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿಸಿದರ ಪರಸ್ತ್ರೀಯರಂ ವೈಗಿದ ಕಾರಣ ಇಂಥ ಪ್ರಕೀರ್ತಿ ಪುತ್ತ ತನ್ನ ದೋಷಕ್ಕೆ ಕೊಂದು ತಂದುಕೊಂಡರು ಹೇಳಕ ನಾನು ನಿನ್ನ ಮಾಯಾತಾಣಕ್ಕೆ ಮರುವಾಗಲಾರೆ ಮಕ್ಕಳೇ ಇಲ್ಲಿಂದ ಹೊರಟು ಹೋಗಿಗರೆ ಮಾರ್ಗ ಹೇಳಕ ನಿನ್ನ ಮೇಲೆ ಆಸೆ ಇಟ್ಟು ಬಂದಿರುವುದು ನನ್ನ ಮೇಲೆ ಆಸೆ ಆದರೂ ನಿನ್ನ ಮೇಲೆ ಆಸೆ ಆಗಿರುತ್ತೀರ ಆಸೆಯನ್ನು ನಿರಾಕರಿಸಬೇಡ ಸಹಜವಾಗಿ ಸುರಕ್ಷಿಗಳೇ ಒಂದೊಂದ್ಸರಿ ಮನಸ್ಸು ಮಾಡು ನಾನು ನಿನ್ನ ಮೇಲೆ ಮನಸ್ಸು ಮಾಡುವುದಿಲ್ಲ ಸ್ತ್ರೀಗಳೇ ಮಾಡುವುದಿಲ್ಲ ಸ್ತ್ರೀಗಳೇ ಪ್ರಿಯಾ ಹೇಳಕ ನಿನ್ನ ಮೇಲೆ ಪ್ರೀತಿ ಇಟ್ಟು ಕಣ್ಗೆಟ್ಟು ಬಾಯಿ ಬಿಟ್ಟು ಬಂದ್ರೇನು ನನ್ನ ಮನದ ಇಷ್ಟಾರ್ಥವನ್ನು ಪೂರೈಸು ಹೇಳ್ತಾರಂದ್ರ ಕಡಿಸು ನೋಡು ಎನ್ನ ಮನ ಹಣೆಯ ಮೇಲೆ ನಾಮವನ್ನಿಟ್ಟುಕೊಂಡು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡು ಬಣ್ಣದ ಸೀರೆಯನ್ನು ಹಚ್ಚಿಕೊಂಡು ಅಂಚಿನ ಕೂಟವನ್ನು ತಟ್ಟುಕೊಂಡು ಹಾಡಿ ಹಿಡಿದು ಹೋಗುವ ಜನರನ್ನು ಕೆಡಿಸುವ ಇದು ಜಾತಿ ಸುಂದರ ಹೇ ಸ್ತ್ರೀಯರೇ ಕೈ ಒಳಗ ಹಸಿರು ಬಳಿಯನ್ನು ಹಾಕಿಕೊಂಡು ಕಾಲಾಗ ಕಿರಿಗೆಜ್ಜೆಯನ್ನು ಕಟ್ಟಿಕೊಂಡು ಈ ಮುನಿ ಕುಮಾರನ ಮುಂದೆ ಬಂದು ತಕ್ಕ ತೈ ಎಂದು ನಾಟ್ಯ ಮಾಡಿದರೆ ನಿನಗೆ ಮನಸ್ಸು ಮನಲ್ಲ ಎಲ್ಲರನ್ನು ಕೆಡಿಸಿಕೊಳ್ಳುವನಲ್ಲ ಈ ಮುನಿ ತಿಲಕ ಪರಮ ಪಾವಕ ಹೇ ಸ್ತ್ರೀಯರೇ ಏನು ಸ್ತ್ರೀಯರೇ ಪರಮಾನಂದ ಹೇಳಿಯಲ್ಲ ಹೌದು ಸ್ತ್ರೀಯರೇ ನಿನ್ನ ತಂದೆ ನಿನ್ನ ತಾಯಿಯನ್ನು ಲಗ್ನವಾದ ಮೇಲೆ ಅಲ್ಲವೇ ನೀನು ಹುಟ್ಟಿರೋದು ನನ್ನ ತಂದೆ ತಾಯಿ ಲಗ್ನ ಆದ ಮೇಲೆ ನಾನು ಹುಟ್ಟಿರುವನು ಅವರು ದೇವತರು ಅದಕ್ಕಾಗಿ ಅವ್ರ ಗರ್ಭದಲ್ಲಿ ಜನಿಸಿ ಬಂದಿರುವ ಸ್ತ್ರೀಯರೇ ಅದಕ್ಕಾಗಿ ಹೇಳ್ತಿರುವನು ನಾನು ನೀನು ಹುಟ್ಟಿದಾಗ ಗೊತ್ತಾಗುವುದು ಆಗ ಏನೆಂದು ನಿನ್ನ ಸರ್ವ ಸುಖ ನನಗೆ ಬೇಕಾಗಿಲ್ಲ ಸ್ತ್ರೀಯರೇ ನನಗೆ ಬೇಕಾಗಿರುವುದಲ್ಲ ನಿನಗೆ ಬೇಕಾದರೆ ನನಗೆ ಬೇಕಾಗಿಲ್ಲ ಸ್ತ್ರೀಯರೇ ನೀನು ಬೇಕೆಂದು ಬಂದರಲ್ಲಿ ಕುಳಿತಿರುವ ಜನರನ್ನು ಯಾರಾದರೂ ಒಬ್ಬರನ್ನು ಕರೆದು ನೋಡು ನಿನ್ನ ಕಾಮಕರವನ್ನು ತಿಳಿದವರು ನನಗೆ ಅವರ ಯಾರು ಬೇಡ ನೀನೇ ಬೇಕು ನಿನಗೆ ಬೇಕಾಗಿಲ್ಲ ಸ್ತ್ರೀಯರೇ ನಾನು ನಿನ್ನನ್ನು ಕೊಡುವುದಿಲ್ಲ ಸ್ತ್ರೀಯರೇ ಎಷ್ಟು ಮಾತ್ರಕ್ಕೆ ನಾನು ನಿನ್ನ ಕೊಡುವುದಿಲ್ಲ ಆಯ್ಕೆ ಸುರಪನ ಮೋಹದ ರಾಣಿ
ಎದುರು ಮಾತಿನ ಕಡೆ ಬ್ರಹ್ಮಚರ್ಯ ಹಿಡಿದು ವೈರಾಗ್ಯನು ನಿನ್ನ ಅಲ್ಪ ಭೋಗದ ಸುಖಕ್ಕೆ ಮನ ಬೆಳೆಸಿದರೆ ನಿನ್ನ ಮಾತಿಗೆ ಮನಗೊಡುವನೇನು ಫಲವೇನು? ಆನೆಯ ಮೇಲೆ ಹೋಗುವ ಯೋಗ್ಯತೆ ಪಡೆದವನಿಗೆ ಗಾದರ್ಪನ ಮೇಲೆ ಹೋಗುವ ಆಸೆ ಬರುವುದು ಹೇಗೆ? ಅಂತ ಯೋಗ್ಯತೆ ಪಡೆದು ತಪಸ್ಸಿನಿಂದ ಪರಶಿವನನ್ನು ಮೆಚ್ಚಿಸಿ ಆ ತೂರದಲ್ಲಿರುವ ನಾನು ನಿನ್ನಂತ ಸರಿಗೆ ಮನಸ್ಸೋಲುವನಲ್ಲ, ಈ ಅನ್ನರತ ಕೆಡಿಸಿಕೊಳ್ಳುವನಲ್ಲ ಈ ಮುನಿ ತಿಲಕ ಪರಮ ಪಾವಕ ಏನಕ ಅದೇ ವಿಸ್ತಾರವಾಗಿ ಹೇಳು. ನೀ ಬಂದರೆ ಮೆಲ್ಲನೆ ಎದೆ ತುಂಬಿತು ಚೆಲ್ಲನೆ ಎನ್ನ ಮನದಾಗಿನ ಬಾಧೆ. ನೀ ಬಂದರೆ ಮೆಲ್ಲನೆ ಎದೆ ತುಂಬಿತು ಹಾಗೇನಾಗಿಯೇ ನಿನ್ನ ರೂಪ ಲಾವಣ್ಯಕ್ಕೆ ನಾನು ಹುಚ್ಚಳಾಗಿ ಬಂದಿರುವೆನು. ನೀನು ಹುಚ್ಚಳಾಗಿ ಬಂದರೆ ನಾನು ಹುಚ್ಚಳಾಗಿ ಬಂದಿಲ್ಲ ಪ್ರಿಯರೇ. ನಿನ್ನ ಮನದ ಇಷ್ಟಾರ್ಥವನ್ನು ಪೂರೈಸುವ ಭಾಗ್ಯವ ನೋಡುವಂತ ಪ್ರೀತಿಯ ಬೇಡ. ಹೇ ಪ್ರಿಯರೇ, ನಾಲಿಗೆ ನರವಿಲ್ಲ, ಬಾಯಿಗೆ ಬೀಗವಿಲ್ಲ, ಈ ರೀತಿ ಹುಟ್ಟಿಲ್ಲದವರಂತೆ ಮಾತನಾಡಿದರೆ ಬಾಯಿ ಬಾಯಿ ಬಡಿದರೆ ಹೇ ಪ್ರಿಯರೇ, ನಿನ್ನ ಮೇಲೆ ಪ್ರೀತಿಗೆ ನಿಜವೇ ಇಲ್ಲವೆಂದು ಗೊತ್ತಾದ ಮೇಲೆ ನಾನು ಹೊರಡುವೆನು. ನೀನು ನನ್ನನ್ನು ನೋಡುವಿಯಲ್ಲ, ನಾನೇ ಇಲ್ಲೇ ಇರುವೆನು. ಹೇ ಪ್ರಿಯರೇ, ಒಬ್ಬ ಗಂಡನ ಕೂಡ ಕೂಡಿದರೆ ಸಂಸಾರ, ಕಂಡ ಪುರುಷರ ಕೂಡಲೇ ಬಂದಿರೋದು ವಿಚಾರ, ತಿಳಿದುಕೊಂಡಿರುವ ವಿಚಾರ. ಎಲ್ಲ ಮಾತನ್ನ ಅರ್ಥ ಮಾಡಿಕೊಂಡು ಹೋದರೆ ಆಗೋದರಿಂದ ಸಂಸಾರವಾಗದಿದ್ದರೆ ಚಿಂತೆ ಇಲ್ಲ, ನಿನ್ನನ್ನು ಕೂಡಿ ಹೋಗುವೆನು. ಹೇ ಪ್ರಿಯರೇ, ಹೇ ಮೇನಕ, ಬೆಂಕಿಯ ಕೆಂಡದಿಂದ ತುಟಿಗೆ ಹಚ್ಚಿಕೊಂಡ ಕೊಂಡರಿನ ತುಟಿಯನ್ನು ಸುಟ್ಟುಕೊಳ್ಳಿವಿ ನೋಡು. ನನ್ನನ್ನು ಕಾಮನಾಟಕ್ಕೆ ಬಂದ ಪುರುಷನನ್ನು ಕಾಮನಾಟಕ್ಕೆ ಕಡಿಮೆಯಲ್ಲ ನಾರಿ ಎಂಬ ಕುಲಕ್ಕೆ ಅಪಚಾರಿ. ಅಲ್ಲೇ ನಿಂತು ಮಾತನಾಡಿ ಬಡಿಬಾರ್ದು ರವಿಯಾರಿ. ಹೇ ಪ್ರಿಯರೇ, ಹೇ ಇಂದ್ರನಾಡೆ, ಅದೇನು ಚೆನ್ನಾಗಿದೆ. ನೀನು ಸುಮ್ಮನೆ ಬಂದು ದಾರಿಯನ್ನು ಹಿಡಿದು ಹಿಂದಕ್ಕೆ ಹೊರಟು ಹೋಗಲು ಬಂದಿಲ್ಲವೆಂದು ಹೇಳಿದೆನಲ್ಲ. ವ್ಯರ್ಥವಾಗಿ ಹೊತ್ತು ಕಳೆಯದಿರು ನಾರಿಯೇ. ನೀನು ಇದ ರೀತಿ ಅಡ ಮಾಡಿದರೆ ಎಣ್ಣೆಗೆ ಪಾಪ ಬಂದರೆ ಚಿಂತೆ ಇಲ್ಲ. ಈ ಅನ್ನ ತಪಸ್ಸಿಗೆ ತಂದಡಿದರೆ ನಿನ್ನನ್ನು ಸಂಪರ್ಸಿಬಿಡ. ಬ್ರಹ್ಮಚಾರಿಯ ಬಾಲ್ಯ ಎಂಬುದನ್ನು ಈ ಜಗತ್ತಕ್ಕೆ ತೋರ್ಪಡಿಸುವ. ಈ ಅನ್ನ ಮೃತ್ಯು ಗಳಿಸದೆ ಸುಮ್ಮನೆ ನಡೆ ಮೇನಕ. ಸಾರಥಿ, ಈ ಮೂರ್ಖ ಸ್ತ್ರೀಗಳ ಓದರಿಯನ್ನು ಇಲ್ಲವೇ ಇಲ್ಲೇ ಬಿದ್ದು ಉರುಳಾಡಿದರೇನ? ಇವಳ ಊಟಾಟಿಕೆಯನ್ನು ಬ್ರಹ್ಮಚಾರನೆಂಬ ಗಟ್ಟಿ ಮನಸ್ಸು ಕರಗಲದ ಎಂದಿಗೂ ಆದ ಕಾರಣ ಈ
ಪೂಜಿಸಿ ತಪಸ್ಸಿಗೆ ಕುಳಿತುಕೊಳ್ಳುವುದನ್ನು ನೋಡಲೇ ಸಾರಥಿ ಅತಿ ಜಾಗೃತಿ ದೇವ ಅಹೇ ಮೇನಕ ಭಾರ್ಗವ, ಮೆಚ್ಚಿದೆ ನಿನ್ನ ದೃಢ ನಿರ್ಧಾರವ. ಮೆಚ್ಚಲೇ ಬೇಕು ಶ್ರೀಗಳೇ. ಬ್ರಹ್ಮಚಾರಿ ಎಂದರೆ ನೀನೇ ಸರಿ. ನಿನ್ನ ತಪಸ್ಸು ಪರೀಕ್ಷೆ ಮಾಡಲು ನಾನು ಸೋತೆ, ನೀನೇ ಗೆದ್ದು. ಆ ಪರಶಿವನನ್ನು ಮೆಚ್ಚಿಸಿ ತ್ರಿಶೂಲವನ್ನು ಪರುಷವಾಗಿ ಪಡೆದು ಆ ಕಾಂತಿವೀರನನ್ನು ಸಂಹಾರ ಮಾಡು. ಪರುಷ ಜಗಮದಗ್ನಿ ಸಂಭೂತ ಇದೇ ಆದ್ರ ಹಂಬೆ. ಅಹೇ ಸ್ತ್ರೀಗಳೇ, ನಾನು ನಿನಗೆ ಇಷ್ಟೊತ್ತು ಹೇಳಿದ್ದು ಹೇಗಾಗಿತ್ತಂದರೆ, ಬೆಲ್ಲದ ಕಟ್ಟೆಯನ್ನು ಕಟ್ಟಿದರೆ, ಬೇವಿನ ಬೀಜವನ್ನು ಬಿತ್ತಿದರೆ, ಕೋತಿಯ ಕೊರಳಿಗೆ ಮುತ್ತಿನ ಹಾಕಿದರೆ ಅದು ಸ್ವಿಚ್ವಾಗಿ ಸೋಪಾನ ಮಾಡಿಕೊಳ್ಳುವುದು. ನೀನೆಷ್ಟು ವಿಧದಿಂದ ಹೇಳಿದರೆ ನಿನ್ನ ಸುಜ್ಞಾನ ಬಿಡಲಿಲ್ಲ. ನೀನೆಷ್ಟು ವಿಧದಿಂದ ಕೇಳಿಕೊಂಡರೆ ನಿನ್ನ ಮಾತಿಗೆ ಒಡಂಬಡುವುದಿಲ್ಲ. ಸ್ತ್ರೀಗಳೇ, ಅತಿ ಮುತ್ಕಳೆ ಭಾರ್ಗವ, ಮೇನಕ ಆ ಪರಶಿವನನ್ನು ಮೆಚ್ಚಿ ಪರಶುವನ್ನು ಪಡೆದು ಆ ಕಾಂತಿವೀರನನ್ನು ಸಂಹಾರ ಮಾಡು. ರಾಮ, ಜಗವೇ ಕೊಂಡಾಡಲಿ ನಮ. ನಿನ್ನೆಷ್ಟದಂತಾಗಲ್ಲ ಶ್ರೀ ಎನ್ನ ತಪಸ್ಸನ್ನು ಕೆಡಿಸಲು ಬಂದ ಮೇನಕ್ಕೆ ಹೊರಟು ಹೋದಳು. ನಾನಿನ್ನು ಭಕ್ತಿಯಿಂದ ಈಶನಂದಾನಿಜ ಪರಸನ್ನು ಪಡೆದುಕೊಳ್ಳುವೆನು. ಓಹೋ ಪರಮೇಶ್ವರ, ಗೌರಿವರ ಪ್ರಸನ್ನನಾಗು. ನನ್ನ ಮನ ಕೋರಿಕೆಯನ್ನು ಈಡೇರಿಸಿ ಈಶ ಮಹೇಶ. ಮೆಚ್ಚಿದೆ ರಾಮ ನಿನಗೆ ಯಾವ ವರ ಬೇಕು ಕೇಳಿ ರಾಮ, ಜಗವೈಕೊಂಡಾಡದೆ ನಿನ್ನ ನಾಮ. ದೇವ ಜಗದೇಶ್ವರ, ಗಂಗಾಧರ, ಗೌರೀವರ, ಉಮಾಮಹೇಶ್ವರ, ನಿನಗೆ ತಿಳಿಯದು ದಾವದಿನ ಈ ಭೂಲೋಕದಲ್ಲಿ ಕ್ಷತ್ರಿಯ ಕುಲಹದವನಾದ ಕಾರ್ತಿರಾರ್ಜುನನು ಅಹಂಕಾರದಿಂದ ಕೊಪ್ಪಿದ ಸಜ್ಜನರನ್ನು ಬಾಧಿಸುತ್ತಿದ್ದನು. ಹೌದು ಏನು? ಅವನ ಸಂಹಾರಕ್ಕಾಗಿ ನಿನ್ನ ತ್ರಿಶೂಲವನ್ನು ನಿನಗೆ ಪರಸನ್ನಾಗಿ ಮಾಡಿ ದಯಪಾಲಿಸು. ನಾನು ಆ ಕುಳ್ಳ ಕಾರ್ತಿವೀರಾರ್ಜುನನ್ನು ಸಂಹರಿಸಿ ಸಜ್ಜನರಿಗೆ ಬಂದ ವಿಪತ್ತನ್ನು ಪರಿಹರಿಸಿದ ನಂತರ ನಿನ್ನ ತ್ರಿಶೂಲವನ್ನು ನಿನಗೆ ತಂದೊಪ್ಪಿಸುವನ ದೇವ. ಇಷ್ಟೇನೋ ರಾಮ, ನನ್ನ ತ್ರಿಶೂಲವನ್ನು ನಿನಗೆ ಪರುಷವನ್ನಾಗಿ ಕೊಡುವೆನು. ಆದರೆ ವಚನ ಕೊಡುವ ಮೊದಲು ಆಲೋಚಿಸಿ ಕೊಡಬೇಕು ರಾಮ, ಜಗವೇ ಕೊಂಡಾಡದೆ ನಿನ್ನ ರಾಮ. ಆಗಲಿ ಪರಮಾತ್ಮ, ಎಲ್ಲದಕ್ಕೂ ನಿನ್ನ ಲೀಲೆಯನ್ನು ಹೊರತು ಈ ಜಗದಲ್ಲಿ ಮತ್ತೇನಿದೆ? ಹೋಗಿ ಬರುವನ ದೇವ. ಕತ್ತಿ ಬಿಟ್ಬಿಡ್ತಾನ ಕೊಡ್ಲಿ. ಪರಮಾತ್ಮನನ್ನು ಮೆಚ್ಚಿಸಿದನು. ಆತನ ಕರದೊಳಗಿರುವ ಈ ತ್ರಿಶೂಲವನ್ನು ಪರಸನ್ನಾಗಿ ಮಾಡಿ ಪಡೆದುಕೊಂಡು ಬಂದನು. ನಮ್ಮ ಪಿತಾ ಮಾತೆಯರನ್ನು ಕಂಡು ವಂದನೆ ಮಾಡಿ ಆಶೀರ್ವಾದ ಪಡೆದ ಆ ಕ್ಷತ್ರಿಯ ಅಧಮನಾದ ಕಾರ್ತಿವೀರಾರ್ಜುನನ್ನು ಕೊಂದು ನಮ್ಮ ತಂದೆ ತಾಯಿ ಎತ್ತರಕ್ಕೆ ಹೋಗಿರುವ ಸಾರಥಿ ಅತಿ ಜಾಗೃತಿ. ರೇಣುಕಾ ಗಡಿಗಳ ಅಂಜಿನಪ್ಪ 1000 ರೂಪಾಯಿ, ಗಣಿಕ ಸಭೆ 500 ರೂಪಾಯಿ ಕೊಡ್ತೇನೆ. ಹನುಮ 200 ರೂಪಾಯಿ, ಹೋಟೆಲ್ ನಿಂಗಪ್ಪ 201, ಬಲ್ಕೊಂದು ಕಾಲಿಂಗ 202, ಪಳ್ಳಿ ನಾಗರಾಜ 200, ಗುಂಡಾನಿ ಮುದುಕಪ್ಪ 100, ಮಣ್ಣೂರು ಪಂಪಾಪತಿ 200. ರೇಣುಕಾ ಲಜ್ಜಮ್ಮ ಆಲ್ವೆ ಆರು ಸಮುದ್ರ 501, ಮುಸ್ಕಲ್ ಗಾಲಿಂಗಪ್ಪ 200, ಸಿದ್ಲಿಂಗಪ್ಪ ಬೆನ್ನೂರು 500, ಆರು ಸಮುದ್ರ ಆಲ್ವೆ ಶಿವಪ್ಪ 200, ಬಾವಿಕಟ್ಟ ಭೀಮಪ್ಪ 200, ಕೊಳ್ಳಿ ಪವಾಡೆಪ್ಪ ನಾಯಕರು ಸಿರಿಗೆರೆ 100 ರೂಪಾಯಿ, ಸಿರಿಗೆರೆ 100, 1100 ರೂಪಾಯಿ, ದಮ್ಮೂರು ಪ್ರಹ್ಲಾದ 500 ರೂಪಾಯಿ, ಜಾಮರು ಉಮೇಶ್ 200 ರೂಪಾಯಿ, ಸೋಮನಾಥ ದೊಡ್ಡಪ್ಪ 501, ಉಪ್ಪಳದ ಗಾರ್ಲಿಂಗ್ 201, ಸೇನಾಸುರದ ಶಾಂತಮ್ಮ 200 ರೂಪಾಯಿ, ಬೆಟ್ಟಪ್ಪನ ಮಗ ಅಯ್ಯಾಳಿ 101, ಗೊರವರ ಪಂಪಾಪತಿ 200, ಸಿಂಗಾಪುರ ಗರ್ಜಿ 200 ರೂಪಾಯಿ, ಚಂದ್ರಸಾಬ್ 100 ರೂಪಾಯಿ. ರೇಣುಕಾ ರುದ್ರಪಾದ ಕಂಬರ ಅಂಪಯ್ಯ 500 ರೂಪಾಯಿ, ಅಗಸರು ಬಸವರಾಜ ನಡುವೆ 501 ರೂಪಾಯಿ, ಶಿವಪ್ಪ ದೊಡ್ಡನಗೌಡ 200 ರೂಪಾಯಿ, ದಾಸಾಪುರ ಸಿದ್ದಪ್ಪ 100 ರೂಪಾಯಿ, ಸಾವಿರ ಮಲಯನ ಮಗ ಮುದಯ್ಯ 100 ರೂಪಾಯಿ, ಬೀರಪ್ಪ ಮಗ 200 ರೂಪಾಯಿ, ಬೈರಾಪುರ ಬಸವ 501, ಅಯ್ಯಪ್ಪ ಬಾಲಿಕರು 101, ಹುಚ್ಚಮ್ಮನ ಮಗ ಮೂಕಯ್ಯ 201. ಇವರೆಲ್ಲರೂ ಜಮದಗ್ನಿಯ ಪಾತ್ರಕ್ಕೆ ಆಯ್ಕೆ ಮಾಡಿರ್ತಾರೆ.
ಸಾರದೆ ಎನ್ನ ಪಾಪ ಪರಿಹಾರಕ್ಕಾಗಿ ರೇವನದಿಗೆ ತೆರಳಿ ಸ್ನಾನವನ್ನ ಮಾಡಿ ಪರಮೇಶ್ವರನ ಪೂಜೆಯನ್ನು ಮಾಡುವ ಕಾರಣ ಜಾಗ್ರತೆಯಿಂದ ಸ್ನಾನಕ್ಕೆ ರಥವನ್ನು ಬಿಡ ಸಾರದೆ ಅನೇಕ ಅಪ್ಪ ಸಾರಥಿ, ಮಾತೆ ನಿನ್ನ ಪತಿಯ ಪಾದ ಪೂಜೆಗೆಂದು ಮಳಲನ ಕೊಡದಲ್ಲಿ ಜಲವನ್ನು ತರುವುದಕ್ಕೆ ನದಿಗೆ ಹೋಗೋಣ ನಡೆಯಪ್ಪ ಸಾರಥಿ. ತಮ್ಮಿಷ್ಟದಂತಾಗಲಿ ಮಾತೆ. ಈ ನದಿಗಳಲ್ಲಿ ಚಿನ್ನದ ಆಭರಣಗಳನ್ನು ಚಿನ್ನದ ಸರ ಎಷ್ಟು ಕ್ಯಾನ್ಸಲ್ ಆದ್ರು ಚಾಮುಂಡಿ ಅಂತ ಆಯಮ್ಮ ಚಾಮುಂಡಿ ಬರ್ಲಿಂದಲ್ಲ ಆಯಮ್ಮ ಏಂ ಬೇರೆ ಬಂದ ಇಲ್ಲಿ ಪರಮ ಪಾಠಗಳೇ ನಗರದ ರಾಜನದಿ ಬೆಲೆ ಬಾಳುವ ಚಿನ್ನದ ಆಭರಣ ಕಳ್ಳತನ ಮಾಡಲು ಬಂದಿರಿ ಆ ನಾರಿ ಏನು ಮಾತನಾಡಿ ಯಾತಕ್ಕೆ ಮಾತನಾಡಬಾರ್ದು ನಾರಿ ಸರಿಯಾಗಿ ಮಾತನಾಡು. ಸಹಜವಾಗಿ ಮಾತನಾಡುವುದು ನಾರಿ. ಹೇಳಿದ್ರೆ ಕೇಳು. ಚೆನ್ನಾಗಿ ಹೇಳು. ನಿನ್ನ ಆಭರಣವನ್ನು ಕಳವು ಮಾಡಲು ನಾನು ಬರಲಿಲ್ಲ. ಯಾತಕ್ಕೆ ಬಂದಿರುವ ನಾರಿ? ಇದಕ್ಕಿಂತ ಲಕ್ಷ ಲಕ್ಷ ವರ್ಷ ಬೆಲೆ ಬಾಳುವ ಆಭರಣಗಳನ್ನು ನಮ್ಮ ತಂದೆ ಅಲಮಂಡಲದಲ್ಲಿ ಕಂಡವಳು ಕಾರ್ತವೀರ. ಬಿಟ್ಟು ಬಿಡು ನಿನ್ನ ಸಂಶಯ. ನಾರಿ, ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣ ಕಂಡಿರುವ ಇಲ್ಲಿಂದ ಹೊರಟು ಹೋಗುವ ತೋರಣೆ ಇದನ್ನು ಕೊಂಡಾಕಿದ್ದಾರೆ. ಇವತ್ತು ನಮ್ಮತ್ ಬರ್ಬೇಕು ಮತ್ತೆ ಜಮದಗ್ನೆ ಮಾತಾಡಿದ್ಮೇಲೆ ತಾಯಿ ಕಡಿವತ್ನ ಕರಿತಲ್ಲ ಈ ದಿನ ಮಳೆನ ಕೊಡದಲ್ಲಿ ಜಲವು ಕಡೆಗೆ ಹೋಯಿತಲ್ಲ. ನನ್ನ ಪತಿಗೆ ಇಂದು ಏನು ಅಪವಾದ ಬರುವುದು ಏನು? ತಾಯಿ ಗಂಗಮಾತೆ ಗರತಿಯರ ತತ್ವ ಪರೀಕ್ಷೆಯನ್ನು ಅರಿಯದವಳಲ್ಲ. ಪ್ರಸನ್ನಳಾಗ ಮಾತೆ ಪ್ರಸನ್ನಳ.
ರೇಣುಕಾ ರೇಣುಕಾ ಟೀ ಕುಡಿದ್ರಣ ಪ್ರತಿದಿನ ತರುವ ಮರಳಿನ ಪಡೆದ ಜಲವು ಎತ್ತವಯಿತು. ನಿನ್ನ ಕಾಮದ ಬುದ್ಧಿ ಹರಿಯಲು ಹಕ್ಕಿಯಾಗಿದ್ದಾನಲ್ಲ ಎನ್ನ ಕ್ರಮದಲ್ಲಿ ಮರವನ ಸಿರಿ ಸಂಪತ್ತು ಹರಿಸತ್ತು ನಾನೆಂದು ಬಯಸಲಾರೆಂದು ಪ್ರಮಾಣವಾಗಿ ನಿನ್ನ ಒಡಲಿಗೆ ಎತ್ತವಯಿತು. ನೀನು ಪತಿರತಿಯೇ ಎನ್ನ ಪಾದ ಮುಟ್ಟುವುದಕ್ಕೆ ಹರಗತಿಯಿಲ್ಲ. ನಿನ್ನ ಮನೆಯಲ್ಲಿಗೆ ತೋರಿಸಬೇಡ ಮೂರ್ಖ. ಇಬ್ಬರ ಮಗ ನಮ್ಮತ್ತ ಪರಶುರಾಮ ಮರೆಯುವಳು ನಾನಲ್ಲ, ನನ್ನಿಂದ ಯಾವ ಅಪರಾಧವೂ ಆಗಿಲ್ಲ ದೇವ. ಶ್ರೀಮತಿ ಹಿನ್ನೆಲೆ ಸರಕ ಸುಖಕ್ಕಾಗಿ ಮನಸ್ಸು ಸಲ್ಲಿಗಳ ಮನೆಯ ಚಿತ್ತ ಚಂಚಲವಾದ ಎನ್ನ ದೇಹಕ್ಕೆ ಮೈಲಿಗೆ ನಿಲ್ಲಿಸಿಕೊಂಡ ಸರ್ವನಾಮ ದಂಪತಿಗಳ ಉದರದಲ್ಲಿ ನೆಲೆಸಿ ಸರ್ವ ಸುಖಭೋಗ ಅನುಭವಿಸಿ ಮಹಾಜ್ಞಾನಿಯಾದ ಹೇಗೆವರನ್ನ ಕೈ ಹಿಡಿದು ಸಾಧ್ಯ ಸಿರಮಣಿ ಎನಿಸಿದೆ. 3 ಮಕ್ಕಳ ತಾಯಿಯಾದ ಮುಪ್ಪಿನ ಸಮಯದಲ್ಲಿ ಮತ್ತೆ ನನ್ನ ಕೆಲಸದ ಮೇಲೆ ಮೋಹವೇ ಮತ್ತೆಂದು ಅವಗಳ ಮೇಲೆ ಆಜ ಪಡೆಯಲಿಲ್ಲ ಒಂದು ಪ್ರತಿಜ್ಞೆ ಮಾಡಿ ಮತ್ತೆ ಮಮಕಾರಕ್ಕೆ ಬಲಿಯಾದ ಮೂರ್ಖರೇ ಪರಮ ಮಹಾವಿಷ್ಣುವೇ. ದೇವ, ನನ್ನ ಅಪರಾಧವನ್ನು ನನ್ನಿಂದ ಯಾವ ಆಗಿಲ್ಲ ಸ್ವಾಮಿ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆ. ಯಾವ ತಪ್ಪನ ಮಾಡದ ಎನಗೆ ಇಂಥ ಶಿಕ್ಷೆ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಕ್ಷಣ ಕ್ಷಣಕ್ಕೆ ಹಲವಾರು ದೃಶ್ಯಗಳನ್ನು ನೋಡುವ ಕೇಳುವ ಇವೆ ಕಿವಿ ಕಣ್ಣುಗಳಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು ದೇವ. 3 ಮಕ್ಕಳ ತಾಯಿಯಾದ ಮೇಲೆ ಈಗ ನನಗೆ ಯೌವನ ಬಂದಿತ್ತು ಸ್ವಾಮಿ. ನನ್ನಿಂದ ಯಾವ ಅಪರಾಧವೂ ಆಗಿಲ್ಲ. ನಾಟ್ಯ ಆಗೋದಿಲ್ಲ. ನನ್ನ ಮನದಾಸೆ ನಿರಾಶೆ ಮಾಡಿದೆಯಾ? ನನ್ನ ಮುಂದೆ ನಿನ್ನ ತಕ್ಷಣ ಇಲ್ಲಿಂದ ಹೊರಟು ಹೋಗು. ಅನಸೂಯಂತೆ ಪ್ರತಿನಿಧಿಯಾದರೂ ಅಹಲ್ಯಂತೆ ಹರಿಯಾಗಿಯಾಗೆ ಈ ನೀತರೇ ಮಹಾಮೂರ್ಖರೇ. ದೇವ, ನಿಮ್ಮನ್ನು ಅಗಲಿ ನಾನು ಎಲ್ಲಿಗೆ ಹೋಗಲಿ? ನನ್ನ ಪ್ರಾಣ ಹೋದರೂ ಸರಿ, ನಿಮ್ಮ ಆಶ್ರಮವನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ಆ ಕಾಲಕ್ಕೆ ಸತಿ ಅನಸೂಯ ಅರುಂಧತಿಯವರು ಪತಿಯನ್ನು ಕರೆದು ಬ್ರಹ್ಮ ಜ್ಞಾನಿಗಳಾಗಲಿಲ್ಲವೇ ದೇವ? ಅದರಂತೆ ನಿಮ್ಮ
ಶ್ರೀ ದುರಾತ್ಮನೆ ಎಲ್ಲ ಪಾದಗಳನ್ನು ಮುಚ್ಚಬೇಡ. ಆ ಏಕಕ್ಕೆ ನಿನಗೆಲ್ಲ ನಿನ್ನನ್ನು ಕೈ ಹಿಡಿದು ಮಹತ್ತರವಾದ ಸ್ನಾನಕ್ಕೆ ಕಳೆಯುವ ತಂದು ಕಂಡಿದ್ದೆ. ಆದರೆ ನಿನ್ನ ಹೈವೇಗೆ ಕಳೆಮಟ್ಟಕ್ಕೆ ತಂದಿದ್ದು ರೇಣುಕಾ ತಂಗಿಯನ್ನು ಇನ್ನೊಂದು ಸಾರಿ ಮನ್ನಿಸಲಾರಿ ಈ ಮುನಿಪುರ ತಿಲಕ. ಬೇಕಾದಾಗ ಅಡ್ಗಿಬೋದು. ಯಾಕಂದ್ರೆ ಈ ಪುಣ್ಯದರಕ್ಲಿ ಮೈಕ್ ಮುಂದೆ ಇರ್ಕೊಂಡು ಗಟ್ಟಿ ಕರ್ಸ್ಬೋದು. ಅವರೆಲ್ಲ ಪುಣದ ಆಡ್ಬೇಕಂದ್ರೆ ಅವ್ರು ತಿಪ್ಪ ಅಮ್ಮ ಮಾತೆ ಪರಮ ಪುನೀತೆ ರೇಣುಕರಾಯನ ಸುತೆ ನಿನ್ನ ಆಶೀರ್ವಾದದಿಂದ ಕೈಲಾಸ ವಾಸನಾದ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡು ಬಂದಿರುವೆ. ಈ ನಿನ್ನ ಮಗ ಪರಶುರಾಮನಿಗೆ ಆಶೀರ್ವಾದಿಸಿದ ಜನನಿಯೇ. ಅಮ್ಮ ಏನಿದು ನಿನ್ನ ಮನದ ವ್ಯಥೆ? ನೀನು ಕಣ್ಣೀರು ಸುರಿಸಲು ಕಾರಣವೇನು ತಿಳಿದ ಜನನಿ ಸತ್ಯಪ್ರದಾಹಿನಿ. ಅಯ್ಯೋ ಕಂದ, ಅಮ್ಮಯ್ಯ ಈ ಮಾತು ನನ್ನನ್ನು ಕೇಳುವುದಕ್ಕಿಂತ ನಿಮ್ಮ ತಂದೆಯಲ್ಲಿ ಕೇಳಿ ನೋಡು ಪುತ್ರ. ಆಹೋ ಪಿತನೇ, ಬೆಳೆಯ ರುದ್ರನಂತೆ ನೀವು ಕೋಪ ಉಂಟಾಳಿರುವ ಕಾರಣವೇನು? ನಿನ್ನೆಗೆ ಎದುರಾದ ಮರ್ಯಾದೆಯನ್ನು ಮುಂದೆ ಅವರ ಶಿರವನ್ನು ಎನ್ನ ಪರಜೀವನಿಂದ ತೊರೆದು ತಲೆಗೆಳೆದು ಬಿಡುವುದು ಪಿತನೇ. ಹಾಸ್ಯಂ ಕೊಡುವುದು ರಾಮ ಎನ್ನ ಹಾಕ್ಯಂ ಪರಿಪಾಲಿಸಬೇಕಾದರೆ ದೃಢಮನಸ್ಸಿರಬೇಕು. ಗಂಡನೆಯ ಗಂಡಗಲಿ ಪರಶುರಾಮನ ದೃಢ ಬಲಾಢ್ಯದಲ್ಲಿ ನಿನಗೆ ಅನುಮಾನದ ತಂದೆ. ಗಂಡನೆಯ ಗಂಡಗಲಿ ರಾಮ ಹಾಗಾದರೆ ಪ್ರತಿಜ್ಞೆ ಮಾಡುವೆಯ? ತಂದೆಯ ಮಾತು ನೀಡುವುದಿಲ್ಲ. ಒಂದು 33 ಕೋಟಿ ದೇವತರ ಸಾಕ್ಷಿಯಾಗಿ, ಸೂರ್ಯಚಂದ್ರರ ಸಾಕ್ಷಿಯಾಗಿ, ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನಾನು ಮೀರಿ ನಡೆಯುವುದಿല്ലെಂದು ಪ್ರತಿಜ್ಞೆ ಮಾಡುವೆನು ತಂದೆ. ನನ್ನ ಮುಂದೆ ಹಾಗಾದರೆ ಈ ಕ್ಷಣ ಹರಿಗಳು ನಿನ್ನ ತಾಯಿಯ ತೀರ. ಏಕೆ ರಾಮ ಮೌನವಾದೆ? ಅಯ್ಯೋ ಶಿವ ಶಿವ, ಅಯ್ಯೋ ಶಿವ ಶಿವ, ಕೈಲಾಸವಾಸ ಈಶಾ ಮಹೇಶ ಎಂತ. ಏಕೆ ರಾಮ ಮೌನವಾದೆ? ವಚನ ಕೊಡುವುದಕ್ಕೆ ಮೊದಲೇ ಆಲೋಚಿಸಿದ ಕಾಯಿತು. ಈಗ ನಿನ್ನ ವಚನ ಏನಾಯಿತು? ಗಂಡಗಲಿ ರಾಮ ತೋರಿಸಿದ ಪರಾಕ್ರಮ. ಅಯ್ಯೋ ಶಿವ ಶಿವ, ಕೈಲಾಸವಾಸ ಈಶಾ ಮಹೇಶ ಎಂತ ಅಗ್ನಿ ಪರೀಕ್ಷೆ ಇಂದು ನಾನೆಂತ ಪ್ರತಿಜ್ಞೆ ಮಾಡಿದನು. ದೇವ ಪರಮೇಶ್ವರ, ನಿನ್ನ ಪರಸು ಎಣ್ಣೆಗೆ ತಂದೊಪ್ಪಿಸುವಾಗ ಮೊದಲು ಬಲಿಯಾಗಿ ನಿನ್ನ ಮಾತೆಯ ಶಿರ ತಡೆಯುವ ಸಮಯ ಬರುವುದೊಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದೆಯ. ಅಹೋ ತಾಯಿ ಭೂದೇವಿಯೇ, ಪಡೆದ ಮಾತೆಯ ಶಿರವನ್ನು ಮಗನ ಕಡಿಯುವುದು ಹೆಣ್ಣಾದ ನಿನ್ನ ಮನಕ್ಕೆ ಒಪ್ಪಿದೆ. ಎಲೈ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲ ಬರಸಿಡಿಲೆಂದು ಎನ್ನ ಶಿರಕ್ಕೆ ಬಡಿದು ನನ್ನ ನೇತಕ್ಕೆ ಸಾಯಿಸಲಿಲ್ಲ. ಅಹೋ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲ ಯೋಚಿಸಿ ವಚನ ಕೊಡು ರಾಮ ಎಂದು ಎಲ್ಲ ಅಮರವಾಣಿಯಿಂದ ಸತ್ಯವಾಯಿತೆ. ಎನ್ನ ಕರಕ್ಕೆ ನೀನೊಪ್ಪಿಸಿದ ತ್ರಿಶೂಲವೇ ಎಂಬ ವಂಶಕ್ಕೆ ಮೂಲವಾಯಿತು. ಎತ್ತ ತಾಯಿಯ ಶಿರ ತೊರೆಯಲು ಯಾವ ಮಗನಿಂದಾದರೂ ಸಾಧ್ಯ? ಓಹೋ ಅಮ್ಮಯ್ಯ, ನವಮಾಸ ಗರ್ಭದಲ್ಲಿ 9 ತಿಂಗಳ ಹೊತ್ತು ಎತ್ತು ಸಾಕಿ ಸಲಹಿದ ಮಾತೆಯ ಕತ್ತು ಕತ್ತರಿಸುವ ಮಗನು ಹುಟ್ಟಿರುವನೇ ಈ ಜಗದೊಳಗೆ. ಅಮ್ಮಯ್ಯ, ಮಾತೃದೇವೋಭವ ಎಂಬುವಂತೆ ವೇದ ಪುರಾಣಗಳೇ ಸಾರುತ್ತಿರುವವು. ಈ ಭೂಮಿಯಲ್ಲಿ ಬೆಳೆದ ಬೆಳಗಿಂತ ಭೂತಾಯಿಗಳೇ ಹೆಚ್ಚು. ಅಮ್ಮಯ್ಯ, ಹೊತ್ತ ಭೂಮಿ ಎತ್ತ ತಾಯಿ ಒಂದೇ. ಅಹೋ ಜನನೇ, ನಾನು ಈ ಭೂಮಿಗೆ ಬರಬೇಕಾದಾಗ ನಿನ್ನ ಹೊಡಲಾಗ ಜಾಗ ಕೊಟ್ಟೆ ಮಾತೆ. ಅಮ್ಮಯ್ಯ, ಹುಟ್ಟುವಾಗ ಅಮ್ಮ ಎಂದೇ, ಬೆಳೆಯುವಾಗ ಅಮ್ಮ ಎಂದೇ, ನಗುವಾಗ ಅಮ್ಮ ಎಂದೇ. ಅಮ್ಮನಿಂದಲೇ ನಾನು ಈ ಭೂಮಿಗೆ ಬಂದೆನು ಮಾತೆ. ನಿನ್ನ ರುಂಡವನ್ನು ನಾನು ಹೇಗೆ ಖಂಡಿಸಬಹುದು ಮಾತೆ? ಹೇಗೆ ಖಂಡಿಸಬಹುದು? ಅಮ್ಮಯ್ಯ, ಅಪ್ಪಯ್ಯನ ನಿನ್ನ ಶಿರ ಕೇಳದೆ ನನ್ನ ಶಿರ ಕೇಳಿದ್ದರೆ
ತಕ್ಷಣವೇ ಎನ್ನ ಜರವನ್ನು ಅಪ್ಪಯ್ಯನ ಪಾದಕ್ಕೆ ತಕ್ಷಣವೇ ಅಪ್ಪಯ್ಯನ ಪಾದಕ್ಕೆ ಎನ್ನ ಜರವನ್ನು ತಂದು ಅರ್ಪಿಸಿ ಬಿಡುತ್ತಿದ್ದೆ ಮಾತೇ. ಸಹಿಸಲಾರೆಯ ಎನ್ನಯ್ಯ ವ್ಯತೆ. ಅಮ್ಮಯ್ಯ, ಇದು ಎಂತ ದುರ್ಘಟನೆ ಬಂದು ಒದಗಿತು. ಮುಂದಿನ ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತೆ ಆಗಿತ್ತು. ಅಮ್ಮಯ್ಯ, ನನಗೆ ನೀನೇ ಹೇಳೋ ಧೈರ್ಯ. ಅಮ್ಮಯ್ಯ, ನಿನ್ನಂಥ ಮಗನ ಜೊತೆ ಬದುಕಿ ಬಾಳುವ ಭಾಗ್ಯ ನಾನು ಬಂದಿಲ್ಲ ಕಂದ. ಹೌದೇ ಮಾತೇ ಮಗನೇ, ಅಮ್ಮಯ್ಯ, ನಿನ್ನಿಂದ ಏನು ಮಾಡಲು ಸಾಧ್ಯ ಕಂದ. ಅಮ್ಮಯ್ಯ, ಇದು ವಿಧಿ ನಿಯಮ ಇರುವುದು. ಅಮ್ಮಯ್ಯ, ಯಾರು ಮಾಡುವುದೇನೋ ನಿಯಮವನ್ನು ಪಾಲಿಸಬೇಕಲ್ಲವೇ ಮಗನೇ. ಹೌದೇ ಮಾತೇ. ಬದುಕಿ ಬಾಳುವ ಭಾಗ್ಯ ಕಳೆದು ಬಂದಿಲ್ಲ ಮಗನೇ. ಅಮ್ಮಯ್ಯ, ಚೆನ್ನಾಗಿ ಕೇಳು ಮಗನೇ. ಚೆನ್ನಾಗಿ ಹೇಳು ಮಾತೇ. ತಂಗಿಗೆ ಕೊಟ್ಟ ವಚನದಂತೆ ಹರನನ್ನು ಒಲಿಸಿದಿನಿ ಮಗನೇ. ತಾಯಿಗೆ ಕೊಟ್ಟ ವಚನದಂತೆ ಹರನನ್ನು ಒಲಿಸಿರುವೆ. ತಂದೆಗೆ ಕೊಟ್ಟ ವಚನದಂತೆ ಹರೆಯುವ ಮಗನೇನು ನಾನು ಹರೆಯುವ ಮಗನೇನು. ಅಯ್ಯೋ ಕಂದ, ಅಮ್ಮಯ್ಯ, ನಿನ್ನಂತ ಮಗನ ಜೊತೆ ನಾನು ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಕಂದ. ಅಮ್ಮಯ್ಯ, ತಾಯಿಗೆ ಮಾತು ಕೊಟ್ಟು ಅರದಲ್ಲಿಗೆ ಹೋಗಿ ಅರನ ಕೈಯಲ್ಲಿರುವ ತ್ರಿಶೂಲವನ್ನು ಪರಸುವಾಗಿ ಪಡೆದು ಬಂದಿಯಲ್ಲವೇ ಹೌದು ಮಾತೇ. ಕಂದ. ಅಮ್ಮಯ್ಯ, ಈ ರೇಣುಕೆಯ ಚರಿತ್ರೆ ಈ ಜಗತ್ತಕ್ಕೆ ತಿಳಿಯಬೇಕಾದರೆ ತಿಳಿಯಬೇಕಾದರೆ ಮಾತೇ. ಕಂದ, ಅಮ್ಮಯ್ಯ, ತಂದೆಗೆ ಕೊಟ್ಟ ಮಾತನ್ನು ನಡೆಸು, ಹಾಕಿಸು ನಿನ್ನ ಹೆತ್ತ ತಾಯಿಯ ಸ್ಥಿರವನ್ನು. ಆಗಲಿ ತಂದೆ, ನಿನ್ನ ಆಜ್ಞೆಯನ್ನು ಪಾಲಿಸುತ್ತದೆ. ಓಹೋ ತಂದೆ, ನಿನ್ನ ಆಜ್ಞೆಯನ್ನು ನಾನು ನೆರವೇರಿಸಿ ಬಂದೆ. ರಾಮ ಮೆಚ್ಚಿದೆ ಮೆಚ್ಚಿದೆ, ನಿನ್ನ ಭಕ್ತಿಯೇ ಮೆಚ್ಚಿದೆ. ನಿನಗೆ ಯಾವ ವರ ಬೇಕು ಬೇಡ ಮಗನೇ, ಅತಿದೇವನೇ. ನಿನಗೆ ತೃಪ್ತಿ ಆಗಿದೆ ಪಿತನೇ. ತನಯನೇ ಕೇಳು, ನಿನ್ನ ಮನವಿದ್ದ ಬೇಗನೆ. ಆಗಾದರೆ ಕೊಡುವಿರಾ? ನಾನು ಕೇಳುವ 3 ಒಡೆಗೂ ವರ ಕೊಡುವೆನೆಂದು ಪ್ರತಿಜ್ಞೆ ಮಾಡುವಿರಾ ತಂದೆ? ಹೇಳನ್ನು ಮುಂದೆ. ಕೊಟ್ಟ ಮಾತು ತೆಪ್ಪಲ್ಲ, ತೆಪ್ಪುವನು ಅಲ್ಲ. ಈ ಹೇಗೆ ಕುಲತಿಲಕ ಜಮದಗ್ನಿ. ಓಹೋ ಅಪ್ಪಯ್ಯ, ಕುಮಾರ, ಎನ್ನ ತಾಯಿಗೆ ಮರಳಿ ಜೀವದಾನ ಮಾಡಬೇಕು. ನಿಮ್ಮ ಕ್ರೋಧಾಗ್ನಿಗೆ ದಗ್ಗದೈಸಿದ ನಮ್ಮಣ್ಣಂದರನ್ನು ಪುನಃ ಜೀವಿಸಬೇಕು. 3ನೇ ವರವಾಗಿ ನೀವು ನಿಮ್ಮ ಕ್ರೋಧಾಗ್ನಿ ಬಿಟ್ಟು ಶಾಂತ ಚಿತ್ತನೆಂದಿರಬೇಕು ಪಿತನೇ. ನಡೆಸಿಕೊಡಿ ಎನ್ನ 3 ವರಗಳನ್ನು ಬೇಗನೆ. ಜೈ ಜಗದೀಶ್ವರ. ಪರಶುರಾಮ, ನಿನ್ನ ಇಷ್ಟಾರ್ಥವನ್ನು ಈಡೇರಲಿ. ನಿನ್ನ ತಾಯಿಯನ್ನು ಕರಿ ಎಂದು ಬರುವುದು. ಅಮ್ಮ ಮಾತೆ, ಎನ್ನ ಜನ್ಮದಾತೆ, ಪಿತನ ತಪೋಶಕ್ತಿಯಿಂದ ಎದ್ದು ಬಾರಮ್ಮ. ಈ ನಿನ್ನ ಮಗನ ಮೇಲೆ ಬಂದ ಅಪರಾಧವನ್ನು ದೂರ ಮಾಡು ಮಾತೆ, ಪರಮ ಪುನೀತೆ. ಸುರೇಖಾ ಚಂದ್ರಿಕಾ, ಸುರೇಖಾ ಚಂದ್ರಿಕಾ. ಬಂದೆ ರಾಮ, ಬಂದೆ ಮಗನೇ. ಅಮ್ಮಯ್ಯ, ಪಿತೃವಾಕ್ಯವನ್ನು ಪರಿಪಾಲಿಸಿ ನನಗೆ ಮರುಜನ್ಮವನ್ನು ನೀಡಿದೆ. ಈ ರೇಣಿಕೆಯ ಚರಿತ್ರೆಯು ಈ ಜಗತ್ತಕ್ಕೆ ತಿಳಿಯುವಂತೆ ಮಾಡಿದೆ. ರಾಮ, ಈ ಜಗತ್ತಕ್ಕೆ ಬರೆಯಲಿ ನಿನ್ನ ನಿರ್ನಾಮ. ಓಹೋ ಅಪ್ಪಯ್ಯ,
ಸತಿ ರೇಣಕ ನಿನ್ನ ಜನ್ಮವಾಯಿತು ಸಾರ್ಥಕ. ಇಲ್ಲಿಂದ ನಿನಗೆ ಚಿರಕಾಲ ಇರಲಿ ಸರ್ವಸುಖ. ಸುರೇಖ ಚಂದ್ರಿಕ ಅಪ್ಪಯ್ಯ ಕುಮಾರ ಮತ್ತು ಎನ್ನ ಎತ್ತ ಮೊಳದ ರೇಣುಕಾದೇವಿ, ನಿಮ್ಮಲ್ಲಿ ನಿಮ್ಮ ಕಂದನ ವಿಜ್ಞಾಪವೇನೆಂದರೆ ಅದೇನು ಮಗನೇ? ಈತನ ಅಗ್ನಿಯ ಜೊತೆ ಬಾರದಂತೆ ತಾಯಿನ ಕೊಂದ ಪಾಪದ ಪ್ರಾಯಶ್ಚಿತ್ತಕ್ಕೆ ಭೂಪ್ರದಕ್ಷಿಣೆ ಮಾಡಿ ಬರುವರು. ಆದ ಕಾರಣ ನನಗೆ ಆಶೀರ್ವಾದವನ್ನು ಮಾಡಿ ಕಳಿಸಿರಿ ಜನನಿ ಜನಕರೇ, ದೇವತಾ ಸ್ವರೂಪರೇ. ಮಾವಿಗೆ ದೇವಾಗಲಿ ಹೋಯ್ಬ. ಸುರೇಖ ಚಂದ್ರಿಕಾ ತಾಯಿನ ಕೊಂದ ಪಾಪ ಪ್ರಾಯಕ್ಕಾಗಿ ಭೂಪ್ರದಕ್ಷಿಣೆ ಮಾಡಿ ಬರುವುದಕ್ಕೆ ಹೋಗುವೆನೆಂದು ಈ ತ್ರಿಭುವನಕ್ಕೆ ಸಾರದೆ ಕೈಲಾಸಗಿರಿ ಚಂದ್ರಿಕಾ ಸುರೇಖ